ನಾವು ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಒಂದು ಜಂಟಿ ಪರಿವೀಕ್ಷಣೆ ಮಾಡಿದೀವಿ. ಎಲ್ಲ ಫಾರ್ಮಸಿ ಸ್ಟೋರ್ಸ್ ಎಲ್ಲೆಲ್ಲಿದೆ ಹೊಸಪೇಟೆ ಟೌನ್ ಅಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ ಅವರು ಕಡ್ಡಾಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ತರಹದ ಡ್ರಗ್ಸ್ ನ ಸೇಲ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿದೀವಿ. ಸೊ ಈ ತರ ಏನು ಇನ್ಫಾರ್ಮೇಟಿವ್ ಬೋರ್ಡ್ಸ್ ಇದೆ, ನೋ ಡ್ರಗ್ಸ್ ಆರ್ ಸೋಲ್ಡ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಅವರು ಡಿಸ್ಪ್ಲೇ ಮಾಡಿರ್ಬೇಕು ಕಡ್ಡಾಯವಾಗಿ. ಜನಕ್ಕೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಈ ನಿಟ್ಟಿನಲ್ಲಿ ನಾವು ಈ ಡ್ರೈವ್ ಕಂಡಕ್ಟ್ ಮಾಡ್ತಾ ಇದೀವಿ. ಮತ್ತೆ ಈ ತರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರಾದ್ರೂ ಡ್ರಗ್ಸ್ ನ ಸೇಲ್ ಮಾಡ್ತಾ ಇರೋದು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಕ್ಷನ್ ಸಹ ಆಗುತ್ತೆ. ಸೊ ಇದನ್ನ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಕೆಲವರು ಈ ಡ್ರಗ್ಸ್ ನ ವಾಟ್ ಮೆಡಿಸಿನ್ಸ್ ಆರ್ ಅವೈಲಬಲ್ ಇನ್ ಫಾರ್ಮಸೀಸ್ ಅದನ್ನ ತಗೊಂಡು ಅವ್ರಿಗೆ ಡ್ರಗ್ಸ್ ಅವೈಲಬಿಲಿಟಿ ಇಲ್ಲದೆ ಇದ್ದಾಗ ಇದನ್ನ ಸಹ ಮಿಸ್ಯೂಸ್ ಮಾಡೋಂಥದ್ದು ಕಂಡು ಬಂದಿದೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಇದನ್ನ ಸ್ಟ್ರಿಂಜೆಂಟ್ ಆಕ್ಷನ್ ತಗೋತಾ ಇದೀವಿ. ಸೊ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಫಾರ್ಮಸೀಸ್ಗೆ ನಾವು ಹೇಳೋದು, ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ರೀತಿಯ ಡ್ರಗ್ಸ್ ನ ಸೇಲ್ ಮಾಡಬೇಡಿ. ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ಇದು ನಾವು ಮತ್ತೆ SP ಅವರು ಮತ್ತೆ ನಮ್ಮ ಮೆಡಿಕಲ್ ಡ್ರಗ್ ಆಫೀಸರ್ ಜೊತೆಗೆ ಕೆಲವೊಂದು ಎನ್ಕೋಡ್ ಮೀಟಿಂಗ್ ಅಂತ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವೊಂದು ಡ್ರಗ್ಸ್ ಮಾರಾಟ ಮಾಡಬಾರ್ದು ಅಂತಿದೆ. ಸೊ ಆಮೇಲೆ ಅವರು ಕಂಪಲ್ಸರಿ ಬೋರ್ಡ್ ಅನ್ನ ಹಾಕಿರ್ಬೇಕು. ಸೊ ಇಲ್ಲಿ ನಾವು ನೋಡಕ್ ಬಂದಿದ್ವಿ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದು ಕೊಡಲ್ಲ ಮಾತ್ರೆಗಳು ಅನ್ನೋದು ನಾವು ಚೆಕ್ ಮಾಡಕ್ ಬಂದಿದ್ವಿ. ಸೊ ಅದೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಜನರಿಗೆ ಅದೇ ನಾವು ಹೇಳ್ತಾ ಇದೀವಿ, ಎಲ್ಲ ಮೆಡಿಕಲ್ ಸ್ಟೋರ್ ಅವ್ರಿಗೆ, ನೀವು ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮಾತ್ರೆಗಳನ್ನ ಕೊಡಬೇಡಿ ಅಂತ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.